ಹರೇ ಕೃಷ್ಣ. ವಟಪೌರ್ಣಮಿ ಜ್ಯೇಷ್ಠ ಮಾಸದ ಶುದ್ಧ ಪೌರ್ಣಮಿಯ ದಿನ ವಟಸಾವಿತ್ರಿ ವ್ರತವನ್ನು ಆಚರಣೆ ಮಾಡ್ತಕ್ಕಂಥದ್ದು ಪ್ರತೀತಿ. ಹಾಗಾಗಿ ಇದನ್ನು ವಟಪೌರ್ಣಮಿ ಅಂತ ಹೇಳಿ ಕರೀತಾರೆ. ಮದ್ರ ದೇಶದ ರಾಜರಾಗಿದ್ದಂತಹ ಅಶ್ವಪತಿ ರಾಜರಿಗೆ ದೇವರ ಅನುಗ್ರಹದಿಂದ ಹುಟ್ಟಿರ್ತಕ್ಕಂಥ ಕನ್ಯಾಮಣಿಯೇ ಈ ಒಂದು ಸಾವಿತ್ರಿ. ಇವರು ದಿಮತ್ಸೇನ ರಾಜರ ಒಂದು ಮಗನಾಗಿರ್ತಕ್ಕಂಥ ಸತ್ಯವಾನರನ್ನು ವಿವಾಹವನ್ನು ಆಗ್ತಾರೆ. ನಾರದ ಮಹರ್ಷಿಗಳು ಅವರನ್ನು ವಿವಾಹ ಆಗೋದಕ್ಕೆ ಮುಂಚಿತವಾಗಿ ಅವ್ರಿಗೆ ಆ ಸಾವಿತ್ರಿ ದೇವಿಗೆ ಹೇಳಿರ್ತಾರೆ, ಈತ ಅಲ್ಪಾಯುಷ್ಯ ಹೊಂದಿರತಕ್ಕಂಥ ವ್ಯಕ್ತಿ, ಈತ ಬದುಕುಳಿಯೋದು ಕೇವಲ 1 ವರ್ಷಗಳ ಮಾತ್ರ ಅಂತ ಹೇಳಿರ್ತಾರೆ. ಆದರೂ ಸಹ ಆತನನ್ನೇ ವರಿಸ್ತೀನಿ ಅಂತ ಹೇಳಿ ಆಕೆ ವಿವಾಹವನ್ನು ಮಾಡ್ಕೋತಾಳೆ. ಅದಾದ ನಂತರ 1ನೇ ವರ್ಷ ತುಂಬಿದ ತಕ್ಷಣ ಏನೊಂದು ಆ ಸಾವು ಸಮೀಪಿಸುತ್ತೆ. ಆ ದಿನ ಪತಿ ಜೊತೆ ತಾನೂ ಕೂಡ ಕಾಡಿಗೆ ಹೋಗಿ ಸೌದೆಯನ್ನು ತರೋದಕ್ಕೆ ಅಂತ ಹೋಗ್ತಾಳೆ. ಅಲ್ಲಿ ತನ್ನ ತೊಡೆ ಮೇಲೆ ಗಂಡ ಮಲಗಿದಂಥ ಸಂದರ್ಭದಲ್ಲಿ ಆತನಿಗೆ ಸಾವು ಆವರಿಸಿದಾಗ ಆಕೆ ಬಂದಂಥ ಯಮರಾಜನಿಗೆ ಪಾಶ ಹಾಕಿ ಕರ್ಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ಪಾಶದಿಂದ ಬಂಧನವನ್ನಾಗಿ ಮಾಡಿ ಆ ಪತಿಯನ್ನು ಎಳ್ಕೊಂಡು ಹೋಗ್ತಾ ಇದ್ದರೆ ತಾನೂ ಸಹ ಹಿಂದೆ ಹೋಗ್ತಾಳೆ. ಯಮ, ನೀನು ಬರೋ ಹಾಗಿಲ್ಲ, ಇದು ನಿನ್ನ ಪತಿಯ ಮಾತ್ರ ಅಂತ್ಯಕಾಲ ಅಂತ ಹೇಳಿದರೂ ಸಹ ಕೇಳದೆ ನನ್ನ ಪತಿಯನ್ನು ಬದುಕಿಸಿ ಕೊಡು, ಇಲ್ಲದಿದ್ದರೆ ನಾನು ಸಹ ಆತನ ಜೊತೆ ನಾನು ಬರ್ತೀನಿ, ನಾನು ಆತನಿಲ್ಲದೆ ನಾನು ಇರೋದಿಲ್ಲ ಅಂತ ಹೇಳಿ ಧೈರ್ಯದಿಂದ ಯಮನ ಹಿಂದೆ ಹೋಗ್ತಾಳೆ. ಅಂಥ ಒಂದು ಸಾಹಸವನ್ನು ಮೆಚ್ಚಿ ಆಕೆಯ ಧೈರ್ಯ, ಪತಿಭಕ್ತಿ, ಆಕೆಯ ಒಳ್ಳೆತನವನ್ನು ಮೆಚ್ಚಿ ಯಮಧರ್ಮ ತನ್ನ ಗಂಡನ್ನು ಬಿಡುಗಡೆ ಮಾಡಿ ಅದಕ್ಕೆ ಪೂರ್ಣವಾದ ಒಂದು ಆಯುಷನ್ನು ಆತನಿಗೆ ಕೊಟ್ಟು ನಂತರ ಆಕೆಗೆ ಸೌಭಾಗ್ಯ ಒಂದು ವರವನ್ನು ಕೊಡ್ತಾರೆ. ಇದು ಕಥೆ ಇನ್ನೂ ವಿಸ್ತಾರವಾಗಿದೆ, ಇದು ಲಘುವಾಗಿ ಹೇಳಿದ್ದೀನಿ ಅಷ್ಟೇ. ಇಂಥ ಒಂದು ಉತ್ತಮ ಸ್ತ್ರೀಯನ್ನು ನೆನೆಸ್ಕೊಂಡು ಮಾಡ್ತಕ್ಕಂಥ ವ್ರತವೇ ಈ ವಟಸಾವಿತ್ರಿ ವ್ರತ. ಇದನ್ನು ಆಚರಿಸಬೇಕಾದ್ರೆ ಪ್ರಾತಃ ಕಾಲದಲ್ಲಿ ಇದು ಸುಮಂಗಲಿಯರಿಗೆ ಸಂಬಂಧಪಟ್ಟಂಥ ವ್ರತ, ಅಂದರೆ ಮುತ್ತೈದೆಯರಿಗೆ. ಹಾಗಾಗಿ ಈ ಒಂದು ಸುಮಂಗಲಿಯರೆಲ್ಲ ಪ್ರಾತಃ ಕಾಲದಲ್ಲಿ ಬೇಗ ಎದ್ದು ಸ್ನಾನವನ್ನು ಮಾಡಿ ಮನೆಯಲ್ಲಿ ದೀಪಗಳನ್ನು ಹಚ್ಚಿ ಸಂಕಲ್ಪವನ್ನು ಮಾಡಿ ತಮ್ಮ ಪತಿಯ ಆಯುಷ್ಯ ದೀರ್ಘವಾಗಿರಬೇಕು, ಹಾಗೆ ಆತನಿಗೆ ಅಭಿವೃದ್ಧಿ ಆಗಬೇಕು, ಸಮೃದ್ಧಿ ಆಗಬೇಕು, ಎಲ್ಲ ರೀತಿಯಲ್ಲೂ ಆತನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ತಮ್ಮ ಮನಸ್ಸಿನಲ್ಲಿ ಏನು ಇಚ್ಛೆಗಳಿದೆಯೋ ಅದನ್ನೆಲ್ಲ ಸಂಕಲ್ಪವನ್ನು ಮಾಡಿ ಗಣಪತಿಗೆ ಪೂಜೆಯನ್ನು ಮಾಡಿ ವಟ ಅಂದರೆ ಆಲದ ಮರ, ಹತ್ತಿರದಲ್ಲಿ ಯಾವುದೋ ಒಂದು ಆಲದ ಮರ ಇದೆ, ಅಲ್ಲಿ ಹೋಗಿ ಆಲದ ಮರಕ್ಕೆ ಬುಡಕ್ಕೆ ಒಂದು ನೀರು ಮತ್ತು ಹಾಲನ್ನು ಹಾಕ್ತಕ್ಕಂಥದ್ದು ಅಥವಾ ಅರಿಶಿಣದ ನೀರನ್ನು ಹಾಕಿ ಆ ಒಂದು ಒಂದು ವೃಕ್ಷವನ್ನು ಪೂಜಿಸಿ ಅದಕ್ಕೆ ಹತ್ತಿಯ ದಾರವನ್ನು ಒಂದು 7 ಸುತ್ತು ಅಥವಾ 9 ಸುತ್ತು ಆ ದಾರವನ್ನು ಸುತ್ತಿ ನಿಮ್ಮ ಒಂದು ಪೂಜೆಯನ್ನು ಇದೆ ಅದಕ್ಕೆ ನೈವೇದ್ಯ ಆರತಿಗಳನ್ನು ಮಾಡಿ ದಿನ ಉಪವಾಸವಿರಬೇಕಾಗುತ್ತೆ. ಉಪವಾಸದಲ್ಲಿ ಇವರೊಂದು ವ್ರತ ಪೂಜೆಯನ್ನು ಮುಗಿಸಿ ರಾತ್ರಿ ಚಂದ್ರೋದಯ ಆದ ನಂತರ ಚಂದ್ರನಿಗೆ ಆರ್ಘ್ಯವನ್ನು ಬಿಟ್ಟು ನಂತರದಲ್ಲಿ ಭೋಜನವನ್ನು ಮಾಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಯಾರಿಗಾದರೂ ಗಂಡನಿಗೆ ಅಲ್ಪಾಯುಷ್ಯಗಳಿದ್ದರೆ, ಅನಾರೋಗ್ಯ ಪೀಡಿತರಾಗಿದ್ದರೆ ಅಂಥವರೆಲ್ಲ ಈ ಒಂದು ವ್ರತದ ಪ್ರಭಾವದಿಂದ ದೀರ್ಘಾಯುಷ್ಯವಂತರಾಗ್ತಾರೆ ಅಂತಕ್ಕಂಥದ್ದು ಒಂದು ನಂಬಿಕೆ. ಹಾಗಾಗಿ ಈ ಒಂದು ವ್ರತಾಚರಣೆಯನ್ನು ಯಾವುದೇ ಒಂದು ಸ್ತ್ರೀಯರು ತಮ್ಮ ಸೌಭಾಗ್ಯವನ್ನು ವೃದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಮಾಡ್ಕೋಬಹುದು. ಈ ಒಂದು ವ್ರತಾಚರಣೆ ದಕ್ಷಿಣ ಭಾರತದಲ್ಲಿ ಕಡಿಮೆ, ಉತ್ತರ ಭಾರತದಲ್ಲಿ ಕೆಲವೊಂದು ಪ್ರಾಂತ್ಯಗಳಲ್ಲಿ ಇದರ ಒಂದು ಆಚರಣೆ ಎಲ್ಲರೂ ಕೂಡ ಮಾಡ್ತಾರೆ. ಹಾಗಾಗಿ ಇದು ಅಲ್ಲಿ ಮಾತ್ರ ಮಾಡಬೇಕು, ಇಲ್ಲಿ ಮಾಡಬಾರ್ದು ಅನ್ನತಕ್ಕಂಥದ್ದು ಏನೂ ಇಲ್ಲ. ಸೌಭಾಗ್ಯವನ್ನು ಬಯಸ್ತಕ್ಕಂಥ ಸ್ತ್ರೀಯರೆಲ್ಲ ಈ ದಿನ ಈ ಒಂದು ವ್ರತಾಚರಣೆಯನ್ನು ಮಾಡಬಹುದು. ಉತ್ತಮವಾದ ಒಂದು ಫಲಪ್ರದ ಈ ವ್ರತಾಚರಣೆ. ಹಾಗಾಗಿ ಸುವಾಸಿನಿಯರೆಲ್ಲ ತಮ್ಮ ದೀರ್ಘ ಸೌಮಂಗಲ್ಯ ಸೌಭಾಗ್ಯದಾಯಕವಾದ ಈ ಒಂದು ವ್ರತವನ್ನು ಆಚರಣೆ ಮಾಡಿ ಆ ಒಂದು ಸಾವಿತ್ರಿ ಹಾಗೂ ಸಮಸ್ತ ದೇವತೆಗಳ ಒಂದು ಅನುಗ್ರಹವನ್ನು ಪಡ್ಕೋಬಹುದು. ಹರೇ ಕೃಷ್ಣ.